ಏನ್ ಮಾಡ್ಲಿ, ಯಾಕೋ ಗೊತ್ತಿಲ್ಲ, ಓದೋಕೆ ಮನಸ್ಸಿಲ್ಲ, ಪದೇ ಪದೇ ಫೋನ್ ಕಡೆ ಗಮನ ಹೋಗುತ್ತೆ. ಈ ಮೋಟಿವೇಶನಲ್ ವಿಡಿಯೋ ಪವರ್ 5 ನಿಮಿಷದ ಮೇಲೆ ಇರಲ್ಲ ಅಂತೀಯಾ? ಈ 15ರಿಂದ 25 ವರ್ಷ ವಯಸ್ಸಿದೆಯಲ್ವಾ, ಈ ಏಜ್ ನಿನ್ನ ಮ್ಯಾಕ್ಸಿಮಮ್ ಲೈಫ್ ನ ಡಿಸೈಡ್ ಮಾಡುತ್ತೆ. ಇದು ನಿನ್ನ ಲೈಫ್ ಹಾಳಾದ್ರೂ ಮಾಡುತ್ತೆ, ನಿನ್ನನ್ನ ಉದ್ಧಾರ ಬೇಕಾದ್ರೂ ಮಾಡುತ್ತೆ. ಇವತ್ ನಿನ್ನನ್ನ ನೀನೇ ಪ್ರಶ್ನೆ ಮಾಡ್ಕೋ, ನಾನೇನಾಗ್ಬೇಕಂತ, ಈ ಲೈಫ್ ಅಲ್ಲಿ ಏನ್ ಮಾಡ್ಬೇಕಂತಿದ್ಯಾ, ಎಷ್ಟು ದಿನ ಅಂತ. ಅಪ್ಪ ಅಮ್ಮನ ಕನಸನ್ನ ನುಚ್ಚು ನೂರು ಮಾಡ್ತೀಯಾ? ಒಂದ್ ಮಾತ್ ನೆನ್ಪಿಟ್ಕೋ, ರಾಜನಾಗ್ಬೇಕಾದ್ರೆ ಬಿಕಾರಿ ತರ ಗುರಿಗೋಸ್ಕರ ಅಲಿಬೇಕು. ಸೂರ್ಯನ ತರ ಪ್ರಜ್ವಲಿಸ್ಬೇಕಾದ್ರೆ ಮೊದ್ಲು ನೋವು ಅವಮಾನಗಳಿಂದ ಉರಿಬೇಕು. ನಿನಗ್ ಮನಸ್ಸು ಹೇಳುತ್ತೆ ಅಲ್ವಾ, ನಾಳೆ ಓದೋಣ, ನಾಳಿದ್ದು ಓದೋಣ, ಸೋಮವಾರದಿಂದ ಓದೋಣ, 1ನೇ ತಾರೀಕಿಂದ ಓದೋಣ ಅಂತ. ಎಷ್ಟು ದಿನ ಅಂತ ನಾಳೆ 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 ಅಂತೀಯ. ಒಂದಿನ ಸಾಯೋ ದಿನ ಬರುತ್ತೆ, ಆಗ್ಲೂ ಹೇಳ್ತೀಯಾ ನಾಳೆ ಮಾಡ್ತೀನಂತ. ಒಂದ್ಸತಿ ನಿನ್ನನ್ನ ನಂಬಿರೋರ್ ಬಗ್ಗೆ ಯೋಚ್ಸು. ನಾನ್ ಹೇಳ್ತಿರೋದು ಅಪ್ಪ ಅಮ್ಮನ ಬಗ್ಗೆ. ನಿನ್ಗೋಸ್ಕರ ಪ್ರತಿಯೊಂದು ತ್ಯಾಗ ಮಾಡಿದ್ದಾರೆ, ಈಗ್ಲೂ ಮಾಡ್ತಿದ್ದಾರೆ. ಆದ್ರೆ ನೀನು 1 ಗಂಟೆ ಓದೋಕೆ ರೆಡಿ ಇಲ್ಲ. ನಿನ್ ಫೋನ್ಗೂ ನಿನ್ ಗುರಿಗೂ ಸಂಬಂಧ ಇಲ್ಲ. ಹೌದು, ನೀನ್ ಓದೋದ್ರಲ್ಲಿ ವೀಕ್ ಇರಬಹುದು, ಆದ್ರೆ ಪ್ರಯತ್ನ ಪಟ್ ನೋಡು. ಹುಟ್ಟಾನೆ ಯಾರು ಟಾಪರ್ಸ್ ಆಗಿರಲ್ಲ. ಇವತ್ತು ಚೆನ್ನಾಗಿ ಓದ್ತಿರೋ ಪ್ರತಿ ಸ್ಟೂಡೆಂಟ್ ಪ್ರತಿದಿನ ಪ್ರಯತ್ನ ಪಟ್ಟಿರೋದಕ್ಕೆ ಇವತ್ತು ಆ ಪೊಸಿಷನ್ ನಲ್ಲಿರೋದು. ನಿನ್ನಲ್ಲಿ ಏನ್ ಕಡಿಮೆ ಆಗಿದೆ ಯೋಚ್ಸು, ಅದನ್ನ ಸುಧಾರ್ಸ್ಕೋ. ಅದನ್ನ ಸುಧಾರ್ಸೋವರ್ಗೂ ಹಗ್ಲು ರಾತ್ರಿ ತ್ಯಾಗ ಮಾಡ್ಬೇಕು. ಅಲ್ಲಿವರೆಗೂ ಸಂಘರ್ಷದ ಮೈದಾನ ಬಿಟ್ಟು ಓಡೋಗ್ಬೇಡ. ನೀನ್ ಓದೋಕೆ ಕಾರಣ ಹುಡ್ಕೋ. ಈ ಮಿಡ್ಲ್ ಕ್ಲಾಸ್ ಸ್ಟೂಡೆಂಟ್ಗೆ ಈ ಎಜುಕೇಶನ್ ಅನ್ನೋದು ಆಕ್ಸಿಜನ್ ಅಷ್ಟೇ ಇಂಪಾರ್ಟೆಂಟ್. ತುಂಬಾ ಟೈಮ್ ವೇಸ್ಟ್ ಮಾಡ್ಬೇಡ. ನನ್ಗೆ ನೀನ್ ಯಾರಂತ ಗೊತ್ತಿಲ್ಲ, ಆದ್ರೆ ಒಂದಂತೂ ಗೊತ್ತು, ನೀನ್ ಜೀವನದಲ್ಲಿ ಸಾಧಿಸ್ತೀಯ. ನೀನ್ ಹುಟ್ಟಿರೋದೇ ಸಾಧಿಸೋಕೆ. ಯಾಕ್ ಗೊತ್ತಾ, ನಿನ್ಗೆ ಅಂತ ಒಂದು ಗುರಿ ಇದೆ. ಈ ಪ್ರಪಂಚದಲ್ಲಿ ಪ್ರಯತ್ನ ಪಡ್ದೇನೆ ಸೋತೋರಿರೋದು. ಪ್ರಯತ್ನ ಪಟ್ಟೋರು, ಪ್ರಯತ್ನ ಪಡ್ತಿರೋರು ಯಾವತ್ತು ಸೋಲೋಕೆ ಸಾಧ್ಯ ಇಲ್ಲ. ಪ್ರಯತ್ನ ಪಡ್ದೇನೆ ನಿನ್ಗೆ ಜೈಕಾರ ಹಾಕ್ಬೇಕಂತ ಬಯಸ್ತೀಯ. ಇನ್ನು ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಸ್ಟಾರ್ಟ್ ಆದ್ರೂ ಮಾಡೋ. ಅದು ಅರ್ಧ ಗಂಟೆ ಓದಿದ್ರು ಸರಿ, 1 ಗಂಟೆ ಓದಿದ್ರು ಸರಿ, ಒಟ್ನಲ್ಲಿ ಸ್ಟಾರ್ಟ್ ಮಾಡೋ. ಈ ಪ್ರಾಕ್ಟೀಸ್ ಮಾಡೋದು ತುಂಬಾ ಬೋರಿಂಗ್ ಕೆಲ್ಸ, ಆದ್ರೂ ಬಿಡ್ಬೇಡ. ಇವತ್ ನಿನ್ಗೆ ಮಜಾ ಕೊಡೋ ಕೆಲ್ಸ ನಿನ್ನ ಲೈಫ್ ನ ಡಿಸೈಡ್ ಮಾಡಲ್ಲ. ಇಲ್ಲಿ ಬರೀ ಯೋಚನೆ ಮಾಡ್ತಾ ಇದ್ರೆ ಕೆಲ್ಸ ಆಗಲ್ಲ. ಪ್ರಯತ್ನ ಪಡಬೇಕು, ಅದು ನಿನ್ನ 100% ಎಫರ್ಟ್ ನೊಂದಿಗೆ. ಬರೀ ಓದ್ಬೇಕು ಅನ್ಕೊಂಡ್ರೆ ಓದ್ದಾಗಲ್ಲ. ಬುಕ್ ಓಪನ್ ಮಾಡೋ, ಪ್ರಯತ್ನ ಅನ್ನೋ ನಿನ್ನ ಅಸ್ತ್ರವನ್ನ ಬಳಸು. ಈ ಸಾಧನೆ ಅನ್ನೋದು ಸುಮ್ನೆ ಆಗೋದಿಲ್ಲ. ಅದು ಏಳು ಬೀಳುಗಳ ಕಲ್ಲು ಮುಳ್ಳುಗಳ ರಹದಾರಿ. ಆ ದಾರಿಯಲ್ಲಿ ನಡೆಯೋಕೆ ಬರೀ ಕಾಲಿದ್ರೆ ಸಾಕಾಗಲ್ಲ, ಸಾಗುವ ಮನಸ್ಸಿರ್ಬೇಕು. ನಿನ್ನ ಸಾಧನೆಯ ದೀಪವನ್ನ ನೀನೇ ಹಚ್ಕೊಳ್ಬೇಕು. ಕಟ್ಟಿಗೆ ಸುಟ್ಟಾಗ ಬೂದಿಯಾಗುತ್ತೆ, ಆದ್ರೆ ಇಟ್ಟಿಗೆ ಸುಟ್ಟಾಗ ಗಟ್ಟಿಯಾಗುತ್ತೆ. ಆದ್ದರಿಂದ ನಾವು ಕಷ್ಟಗಳನ್ನ ಎದುರಿಸಿ ಮುನ್ನುಗ್ದಾಗ ಮಾತ್ರ ಜೀವನದಲ್ಲಿ ಸುಟ್ಟ ಇಟ್ಟಿಗೆಯಂತೆ ಗಟ್ಟಿಯಾಗ್ತೇವೆ. ನಾವು ಸುಟ್ಟ ಇಟ್ಟಿಗೆಯಂತೆ ಆಗ್ಬೇಕೆ ಹೊರತು ಕಟ್ಟಿಗೆ ಸುಟ್ಟ ಬೂದಿ ಅಂತಲ್ಲ. ನಾನ್ ಹೇಳ್ತೀನಿ, ಜಸ್ಟ್ ಗೆಟ್ ಅಪ್ ಅಂಡ್ ಸಿ ಯುವರ್ ಫೇಸ್ ಇನ್ ದಿ ಮಿರರ್. ಏನ್ ಕಾಣಿಸುತ್ತೆ ನಿನ್ಗೆ? ನಿನ್ ಮುಖದಲ್ಲಿ ಒಬ್ಬ ಲೂಸರ ಅಥವಾ ಗೆಲ್ಬೇಕು ಅಂತ ಜಿದ್ದಿರೋನ? ಇವತ್ ನೀನ್ ಏನನ್ನ ಯೋಚಿಸ್ತೀಯೋ, ಏನನ್ನ ಮಾಡ್ತೀಯೋ ಅದೇ ನೀನ್ ಆಗೋದು. ಇಲ್ಲಿ ನನ್ ಕೈಯಲ್ಲಿ ಆಗಲ್ಲ, ಓದೋಕ್ ಆಗಲ್ಲ ಅನ್ಕೊಳ್ತೀಯ, ಅಥವಾ ಎಸ್ ನಾನ್ ಓದ್ತೀನಿ ಅನ್ಕೊಳ್ತೀಯ. ಬುಕ್ ತೆಗೆದ್ರೆ ನಿದ್ದೆ ಬರುತ್ತೆ ಅನ್ಕೊಳ್ತೀಯ. ನಿನ್ಗೆ ಪಕ್ಕಾ ನಿದ್ದೆ ಬರುತ್ತೆ. ಇವತ್ ನೀನ್ ಕಾಣೋ ಕನಸಿಗಿಂತ ಓದ್ಬೇಕಾದ್ರೆ ಬರೋ ನಿದ್ದೆ ದೊಡ್ಡದಲ್ಲ. ದಿಸ್ ಇಸ್ ದಿ ಪವರ್ ಆಫ್ ಸೆಲ್ಫ್ ಬಿಲೀಫ್. ಯು ವಿಲ್ ಬಿಕಮ್ ವಾಟ್ ಯು ಥಿಂಕ್. ನೀನ್ ಓದ್ಬೇಕು ಅಂತ ಅನ್ಕೊಂಡಿದ್ಯಲ್ವಾ, ಆ ಒಂದು ಕಾರಣ ಸಾಕು, ಮೋರ್ ದನ್ ಸಫಿಶಿಯಂಟ್. ನೀನ್ ಓದೋಕೆ, ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ಓದೋಕೆ. ದಟ್ ಈಸ್ ದಿ ರೈಟ್ ಟು ಅಚೀವ್ ಯುವರ್ ಡ್ರೀಮ್ಸ್. ನೀನ್ ಮಾಡ್ತೀಯಾ, ಮಾಡ್ಲೇಬೇಕು. ಯಾಕಂದ್ರೆ ನಿನ್ಗೆ ಬೇರೆ ಆಪ್ಷನ್ ಇಲ್ಲ. ಬೇರೆಯವರ ರೀತಿ ನಾರ್ಮಲ್ ಮಾರ್ಕ್ಸ್ ಗೆ ಸೆಟ್ಲ್ ಆಗೋದು ಇಷ್ಟ ಇಲ್ಲ. ನಿನ್ ಗುರಿ ಟಾಪರ್. ನೀನ್ ಗೆದ್ದಿದ್ದ ದಿನ ನಿನ್ ಕಣ್ಣಲ್ಲಿರೋ ಖುಷಿಗಿಂತ ನಿನ್ನ ನಂಬಿರೋ ನಿನ್ನ ತಂದೆ ತಾಯಿಯ ಕಣ್ಣನ್ನ ನೋಡೋ. ನೀನ್ ಹುಡ್ದಾಗ ಅವ್ರು ಎಷ್ಟು ಖುಷಿ ಪಟ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀನ್ ಸಕ್ಸಸ್ ಆದಾಗ ಅವ್ರ ಕಣ್ಣಲ್ಲಿ ನೀನ್ ನೋಡೋ ಖುಷಿ ಲೈಫ್ ಅಲ್ಲಿ ಒಂದೇ ಸತಿ ಬರೋದು. ಆ ದಿನಕ್ಕೋಸ್ಕರ ಆದ್ರೂ ಇವತ್ ನೀನ್ ಓದ್ಲೇಬೇಕು. ಆ ದಿನಕ್ಕೋಸ್ಕರ ನಿನ್ನ ಕಣ್ಣುಗಳು ಎದುರು ನೋಡ್ತಿದೆ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡ. ಗೆಲುವು ಖಂಡಿತ ನಿಂದೆ, ನಿಂದ ಮಾತ್ರನೇ. ನೀನೇನು ಅಂತ ಈ ಪ್ರಪಂಚಕ್ಕೆ ತೋರ್ಸೋ ಶಕ್ತಿ ನಿನ್ನಲ್ಲಿದೆ. ಈ ಪ್ರಪಂಚದಲ್ಲಿ ಪ್ರತಿದಿನ 1000 ಮಂದಿ ಹುಡ್ತಾರೆ, ಸಾಯ್ತಾರೆ. ಆದ್ರೆ ಯಾಕ್ ಹುಡ್ದೆ, ಯಾಕ್ ಸತ್ತೆ ಅಂತ ಯಾರು ಕೇಳೋರಿರಲ್ಲ. ಅಸ್ಲಿಗೆ ಆ ರೀತಿ ಆಲೋಚಿಸೋರೇ ಇರಲ್ಲ. ಯಾಕಂದ್ರೆ ಅವರು ಕೂಡ ನಮ್ಮಂತೋರೆ. ನಿದ್ದೆ ಹೋಗೋದು, ಟೈಮ್ ಪಾಸ್ ಮಾಡೋದು, ಸುಳ್ಳು ಹೇಳೋದು, ಇನ್ನು ಎಲ್ರು ಹೇಳೋ ರೊಟೀನ್ ಕೆಟ್ಟ ಡೈಲಾಗ್ ಅಂದ್ರೆ ನಾಳೆಯಿಂದ ನಾನು ಕರೆಕ್ಟ್ ಆಗಿ ಓದ್ತೀನಿ, ನಾನು ನಾಳೆಯಿಂದ ಜಲ್ದಿ ನಿದ್ದೆಯಿಂದ ಮೇಲೇಳ್ತೀನಿ, ನಾನು ನಾಳೆಯಿಂದ ಪ್ರತಿ ಕೆಲ್ಸನ ಆ ಟೈಮ್ ಮಾಡಿ ಮುಗಿಸ್ಬಿಡ್ತೀನಿ, ನಾಳೆಯಿಂದ ಜಿಮ್,
ನಾಳೆಯಿಂದ ಅದು, ನಾಳೆಯಿಂದ ಇದು. ಆದ್ರೆ ಆ ನಾಳೆ ಅನ್ನೋದು ಈ ದಿನ ಈ ಕ್ಷಣಕ್ಕೂ ಬಂದಿಲ್ಲ, ಬರುತ್ತೋ ಇಲ್ವೋ ಗೊತ್ತಿಲ್ಲ. ಇವತ್ ನೀನ್ ವೇಸ್ಟ್ ಮಾಡೋ ಗಂಟೆಗಟ್ಲೆ ಟೈಮ್ ಮತ್ತೆ ನಿನ್ಗೆ ವಾಪಸ್ ಬರುತ್ತಾ? ಖಂಡಿತ ಇಲ್ಲ. ಇವತ್ ನೀನ್ ಕಳ್ಕೊಳ್ಳೋ ಈ ಅವಕಾಶ ಮತ್ತೆ ಬರಲ್ಲ. ನಿನ್ಗೆ ಮತ್ತೊಂದು ಅವಕಾಶ ಸಿಗಬಹುದು, ಆದ್ರೆ ಕಳ್ಕೊಂಡ ಈ ಅವಕಾಶ, ಈ ಟೈಮ್ ಮತ್ತೆ ಬರಲ್ಲ. ಯಾವ್ದೋ ಟೆಂಪ್ರರಿ ಎಂಜಾಯ್ಮೆಂಟ್ಗೋಸ್ಕರ ನಿನ್ನ ಜೀವನದ ಗುರಿಯನ್ನ ಬಿಟ್ಕೊಡ್ತೀಯಾ? ನಿನ್ಗೆ ಕ್ಲಾಸ್ ಅಲ್ಲಿ ಕುತ್ಕೊಂಡು ಪಾಠ ಕೇಳೋಕೆ ಇಷ್ಟ ಇಲ್ಲ ಅಂದಾಗ ನಿಮ್ ಮನೆ ಪರಿಸ್ಥಿತಿಯನ್ನ ನೆನ್ಸ್ಕೋ. ನೀನು ಸ್ಕೂಲು ಕಾಲೇಜ್ಗೆ ಯಾಕೆ ಹೋಗ್ತಿದೀಯಾ? ಕಲಿಯೋಕ, ಎಂಜಾಯ್ ಮಾಡೋಕ, ಟೈಮ್ ಪಾಸ್ ಮಾಡೋಕ? ನಿನ್ನನ್ನ ನೀನ್ ಪ್ರಶ್ನೆ ಕೇಳ್ಕೊ. ನೀನ್ ಕ್ಲಾಸ್ ಅಲ್ಲಿ ಕುತ್ಕೊಂಡಿರೋದು ನೀನೊಬ್ನೇ ಅಲ್ಲ, ನಿನ್ ಜೊತೆ ನಿನ್ ಕನಸಿದೆ, ನಿನ್ ತಂದೆ ತಾಯಿಯ ಕನಸಿದೆ, ನಿಮ್ ಅಪ್ಪ ಅಮ್ಮನ ನಂಬಿಕೆ ನಿನ್ ಮೇಲಿದೆ. ನನ್ ಮಗ ನನ್ ಮಗಳು ಅಲ್ಲಿ ಓದ್ತಿದ್ದಾಳೆ ಅಂತ ಅವರು ಪ್ರತಿದಿನ ಕಷ್ಟ ಪಡ್ತಿದ್ದಾರೆ. ಆ ನಂಬಿಕೆನ ನೀನ್ ಉಳಿಸ್ಕೊಳ್ತಿದೀಯಾ? ನಿನ್ನನ್ನ ನೀನ್ ಪ್ರಶ್ನೆ ಕೇಳ್ಕೊ. ಎಸ್, ಖಂಡಿತ ನೀನ್ ಮಾಡ್ತೀಯಾ. ನಿನ್ ಕೈಯಲ್ಲಿ ಸಾಧ್ಯ. ಇವತ್ತಿನ ಟೆಂಪ್ರರಿ ಎಂಜಾಯ್ಮೆಂಟ್ ಗಿಂತ ನಿನ್ನ ಜೀವನದ ಗುರಿ ಮುಖ್ಯ. ಪ್ರತಿ ಕ್ಷಣ ನಿನ್ ಗಮನ ಕೇವಲ ನಿನ್ ಗುರಿಯಾಗಿರ್ಲಿ. ಪ್ರತಿದಿನ ವಾಟ್ಸ್ಆಪ್ ಸ್ಟೇಟಸ್ ಬದಲಾಯಿಸಿದ ತಕ್ಷಣ ಲೈಫ್ ಚೇಂಜ್ ಆಗಲ್ಲ. ಈ ಲೈಫ್ ಬದಲಾಗ್ಬೇಕಂದ್ರೆ ನಮ್ಗೂ ಒಂದು ಸ್ಟೇಟಸ್ ಬೇಕಲ್ವಾ? ಇಲ್ಲಿ ಗೆಲ್ಬೇಕಂದ್ರೆ ಸ್ಟ್ರಾಂಗ್ ಆಗಿರ್ಬೇಕು, ಚಾಲಾಕಿ ಆಗಿರ್ಬೇಕು, ಫಾಸ್ಟ್ ಆಗಿರ್ಬೇಕು ಅಂತೇನಿಲ್ಲ. ಆದ್ರೆ ಇಲ್ಲಿ ಯಾರ್ ಗೆಲ್ತಾರಂದ್ರೆ ಯಾರ್ಗ ಅವ್ರ ಮೇಲೆ ನಂಬಿಕೆ ಇದೆಯೋ ಅವ್ರಿಗೆ ಮಾತ್ರ ಗೆಲುವು. ಆ ನಂಬಿಕೆ ನಿನ್ಗಿದ್ಯಾ ಅಷ್ಟೇ ಮ್ಯಾಟರ್ ಆಗೋದು. ಸರ್, ಮನೆಯಲ್ಲಿ ಅಪ್ಪ ಸರಿ ಇಲ್ಲ. ಸರ್, ಮನೆಯಲ್ಲಿ ಲೈಟ್ ಇಲ್ಲ, ಹೇಗೋದ್ಲಿ? ಮನೆಯಲ್ಲಿ ಎಸಿ ಇಲ್ಲ. ಸರ್, ನನ್ನ ಹತ್ರ ಪೆನ್ ಇಲ್ಲ, ನಾನ್ ಬೇರೆಯವ್ರ ಮನೆಯಲ್ಲಿದ್ದೀನಿ, ಹೇಗೋದ್ಲಿ? ರಾತ್ರಿ ನಿದ್ದೆ ಬರುತ್ತೆ ಸರ್, ನಿದ್ದೆ ಮಾಡ್ತೇನೆ. ಮಲ್ಗೋ, ಎಂಜಾಯ್ ಮಾಡೋ. ಇಲ್ಲಿ ಸಕ್ಸಸ್ ಆಗ್ಬೇಕಾಗಿರೋದು ನೀನು. ಇಲ್ಲಿ ಕತೆ ನಿಂದು, ಸಿನಿಮಾ ನಿಂದು. ಇಲ್ಲಿ ಹೀರೋ ನೀನು. ಇಲ್ಲಿ ಹೀರೋ ನೀನಾದ್ಮೇಲೆ ಸ್ಟಂಟ್ಸ್, ಆಕ್ಟಿಂಗ್ ನೀನೇ ಮಾಡ್ಬೇಕು. ಇಲ್ಲಿ ಒಳ್ಳೆ ಟೈಮ್, ಕೆಟ್ಟ ಟೈಮ್ ಅಂತಿಲ್ಲ. ನೀನ್ ಯಾವತ್ ಸ್ಟಾರ್ಟ್ ಮಾಡ್ತೀಯೋ ನೆನ್ಪಿಟ್ಕೋ. ನೀನ್ ಯಾವತ್ ಸ್ಟಾರ್ಟ್ ಮಾಡ್ತೀಯೋ ಆವತ್ತಿಂದಾನೆ ನಿನ್ನ ಬೆಸ್ಟ್ ಟೈಮ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ಕಾಲ ಅಂತ ಏನೋ ಸಾಧಿಸ್ಬೇಕಂತ ಅಂದ್ಕೊಂಡೆ ಜೀವನ ನಡೆಸೋದು, ಮತ್ತೆಷ್ಟು ಕಾಲ ಏನೋ ಕಾರಣಗಳನ್ನ ಕೊಡ್ತಾ ಹೀಗೆ ಕಾಲ ಕಳಿಯೋದು. ಏನ್ ಮಾಡ್ತಿದ್ಯಾ? ನಿನ್ ಜೀವನ ಬದಲಾಗೋಕೆ ಏನ್ ಮಾಡ್ತಿದ್ಯಾ ಅನ್ನೋ ಪ್ರಶ್ನೆಯಾಗಿ ಉಳಿದ್ಬಿಟ್ಟಿದೆ. ಆದ್ರೆ ಅಂದ್ಕೊಂಡಿದ್ದನ್ನ ಸಾಧಿಸೋಕೆ ಏನ್ ಮಾಡ್ತಿದ್ಯಾ? ಜೀವನದ ಗುರಿ ಸಾಧಿಸಲು ಅಡ್ಡಿ ಯಾಕ್ತಿರೋದೇನೋ ಅದ್ರ ಬಗ್ಗೆ ಯಾವತ್ತಾದ್ರೂ ಯೋಚಿಸಿದೀವಾ? ಅದನ್ನ ಮೀರಿ ನಿಲ್ಲೋದೇಗೆ ಅಂತ ಯೋಚಿಸಿದೀವಾ? ಜೀವನದ ಗುರಿ ಬಗ್ಗೆ ಆಲೋಚಿಸಿ ಅದನ್ನ ಸಾಧಿಸೋಕೆ ಆಗಾಗ ಪ್ರಯತ್ನ ಪಡ್ತೀವಿ, ಆದ್ರೆ ಕೆಲ ದಿನಗಳಲ್ಲೇ ಅದನ್ನ ಮರ್ತೋಗ್ತೀವಿ. ಕಾಲ ಕಳೆದೋಗ್ತಿದೆ. ಗುರಿ ಬಗ್ಗೆ ಆಲೋಚಿಸ್ತಿದ್ದ ಆಲೋಚನೆಗಳೆಲ್ಲ ಮೂಲೆ ಗುಂಪಾಗಿದೆ ಅಲ್ವಾ? ನಮಗೂ ಒಂದು ಗುರಿ ಇದೆ, ಅದನ್ನ ಸಾಧಿಸ್ಬೇಕು ಅನ್ನೋದನ್ನೇ ಮರ್ತೋಗಿದೀವಿ. ಸಮಯ ಕಳೆದಾಗೆ ಯಾವುದೋ ಒಂದು ಕೆಲಸ ಮಾಡ್ಕೊಂಡು ಈ ರೀತಿ ಬದುಕ್ತಾ ಟೈಮ್ ಕಳೀತಿದೀವಿ. ಸಮಯ ನಮ್ಮಿಂದ ದೂರ ಹೋಗ್ತಿದೆ. ಈಗ್ಲೂ ನಮ್ ಗುರಿ ಬಗ್ಗೆ ಸರಿಯಾದ ಗಮನ ಇಲ್ಲ. ಅಷ್ಟಕ್ಕೂ ನಮ್ ಗುರಿ ಸಾಧಿಸ್ಬೇಕು ಅಂತಿದೀವಾ ಅಥವಾ ಬಿಟ್ ಕೊಡ್ಬೇಕು ಅಂತಿದೀವಾ ಅಂದ್ರೆ ಈ ಪ್ರಶ್ನೆಗೂ ಕೂಡ ಸರಿಯಾಗಿ ಉತ್ತರ ಇಲ್ಲ. ಈ 14ರಿಂದ 25 ವರ್ಷ ವಯಸ್ಸಿದೆಯಲ್ವಾ, ಈ ಏಜ್ ಯಾವ ರೀತಿ ಅಂದ್ರೆ ನಿನ್ನ ಪೂರ್ತಿ ಲೈಫ್ ಡಿಪೆಂಡ್ ಆಗಿರುತ್ತೆ. ಈ ಏಜ್ ನ ಪಾಸ್ ಮಾಡಿರೋ ಎಷ್ಟೋ ಜನರತ್ರ ದೊಡ್ಡ ಗಾಡಿ, ಬಂಗ್ಲೆ, ದುಡ್ಡು, ಸಕ್ಸಸ್ ಜೊತೆ ತಾವ್ ಅಂದ್ಕೊಂಡಿದ್ನ ಮಾಡಿ ತೋರಿಸ್ತಿರ್ತಾರೆ. ಮತ್ತೆ ಕೆಲವರಿರ್ತಾರೆ, ಗಾಡಿ ಬಿಡೋ, ಇರೋದಕ್ಕೆ ಸರಿಯಾಗಿ ಮನೆ ಇರಲ್ಲ, ದುಡ್ಡು ಸಂಪಾದನೆ ಮಾಡ್ಬೇಕು ಅನ್ನೋ ಕನಸು ಕೇವಲ ಕನಸಾಗೆ ಉಳಿದ್ಬಿಡುತ್ತೆ. ತಮ್ಮೇಲೆ ತಮ್ಗೆ ಕೋಪ, ಪಶ್ಚಾತ್ತಾಪ, ನಾನ್ ಆ ಟೈಮಲ್ಲಿ ಅದ್ ಮಾಡ್ಬೇಕಾಗಿತ್ತು, ಇದ್ ಮಾಡ್ಬೇಕಾಗಿತ್ತು ಅಂತ ರಿಗ್ರೆಟ್ ಮಾಡ್ಕೊಂಡ್ರೆ ಏನ್ ಉಪಯೋಗ? ಈ 14ರಿಂದ 25 ವರ್ಷದಲ್ಲಿ ನಾವು ತುಂಬಾ ಮಾಡಬಹುದು. ನಾವ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇದೇ ಟೈಮ್. ಮುಂದೆ ನಿನ್ ಜೀವನವನ್ನ ಖುಷಿಯಾಗಿರ್ಬೇಕಾ ಅಥವಾ ದುಃಖ ಪಡ್ಬೇಕಾ? ಬಡವನಾಗಿರ್ಬೇಕಾ ಅಥವಾ ಆ ನಿನ್ನ ಬಡತನವನ್ನ ಮೀರ್ ನಿಲ್ಬೇಕಾ ಅನ್ನೋದನ್ನ ಡಿಫೈನ್ ಮಾಡುತ್ತೆ. ಅಸ್ಲಿಗೆ ಈ ಏಜ್ ನಲ್ಲಿ ಮಾಡ್ಬೇಕಾಗಿರೋದೇನು ಅಂದ್ರೆ ಮೊದಲನೇದು ಕ್ರಿಯೇಟ್ ಯುವರ್ ಓನ್ ಪಾತ್. ನಿನ್ಗೆ ನಿಂದೇ ಆದಂತಹ ದಾರಿ ಮಾಡ್ಕೋ. ಬೇರೆಯವರು ನಡೆದಿರೋ ದಾರಿಯಲ್ಲಿ ನೀನ್ ಹೋಗ್ಬೇಡ. ಈ 14ರಿಂದ 25 ವರ್ಷ ವಯಸ್ಸಿದ್ಯಲ್ವಾ, ಇದು ಗೋಲ್ಡನ್ ಟೈಮ್. ಈ ಏಜ್ ನಲ್ಲೇ ನಮ್ಮ ಕರಿಯರ್ ನ ಚೂಸ್ ಮಾಡ್ತೀವಿ, ನಮ್ಮ ಲೈಫ್ ನ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತಗೊಳ್ತೀವಿ, ನಮ್ಮ ಜೀವನದ ಗೋಲ್ ನ ಸೆಟ್ ಮಾಡ್ತೀವಿ. ಈ ಜರ್ನಿಯಲ್ಲಿ 10 ಜನ ಸಿಗ್ತಾರೆ, ನಿಮ್ಗೆ ಸಲಹೆ ಕೊಡ್ತಾರೆ. ಬಟ್ ಆದ್ರೆ 2-3 ಸಿಗ್ತಾರೆ, ಅವರು ನಿನ್ಗೆ ಸಾಥ್ ಕೊಡ್ತಾರೆ. ಪ್ರತಿಯೊಬ್ರು ಒಂದೊಂದ್ ರೀತಿ ಸಲಹೆ ಕೊಡ್ತಾರೆ. ನಾನಿಲ್ಲಿ ಅವ್ರು ಕೊಡ್ತಿರೋ ಸಲಹೆನ ಇಗ್ನೋರ್ ಮಾಡು ಅಂತಿಲ್ಲ, ಅದನ್ನ ಕೇಳಿಸ್ಕೊಳ್ಳಿ. ಪ್ರತಿಯೊಬ್ರು ಮಾತು ಕೇಳು, ಯೋಚ್ಸು, ಆದ್ರೆ ಮನಸ್ಸೇನ್ ಹೇಳುತ್ತೋ ಅದನ್ನ ಮಾಡು. ಪ್ರತಿಯೊಬ್ರು ಹೋಗೋ ದಾರಿನಲ್ಲಿ ನೀನ್ ಹೋಗ್ಬೇಕಂತಿಲ್ಲ. ಗುರಿ ನಿಂದು, ರಸ್ತೆನೂ ನಿಂದೆ ಆಗಿರ್ಬೇಕಲ್ವಾ? ಮನಸ್ಸು ನಿಂದೆ ಅಂದ್ಮೇಲೆ ನಡಿಬೇಕಾಗಿರೋದು ನೀನೆ. ನಿನ್ಗೆ ನಿಂದೆ ಆದ ದಾರಿ ಮಾಡ್ಕೋ. ಇನ್ನು 2ನೇದು ಓವರ್ ಥಿಂಕಿಂಗ್. ಬೇಡವಾದ ವಿಚಾರದ ಬಗ್ಗೆ ಜಾಸ್ತಿ ಯೋಚಿಸ್ಬೇಡ. ಈ ಟೀನೇಜ್ ನಲ್ಲಿ
ನಲ್ಲಿ ನಮ್ಮ ಈ ಟೈಮ್ ಗೋಲ್ಡನ್ ಟೈಮ್. ಈ ಏಜ್ ನಲ್ಲೇ ನಾವು ಕಲಿಯೋದು ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದಂತ. ಈ ಏಜ್ ನಲ್ಲಿ ಬೇಡ್ದಿರೋ ವಿಚಾರಗಳ ಬಗ್ಗೆ ಯೋಚಿಸ್ತಾ ಟೈಮ್ ವೇಸ್ಟ್ ಮಾಡಿದ್ರೆ ಏನು ಸಿಗಲ್ಲ. ಎಕ್ಸಾಂಪಲ್ಗೆ ಯಾರು ಏನೋ ಅಂದ್ರು ಅಂತ ಮನಸ್ಸಿಗೆ ಹಾಕೊಂಡು ಯೋಚಿಸ್ತಾ ಅವ್ರು ಯಾಕೆ ಆಗಂದ್ರು ಇವ್ರೇನ್ ಅನ್ಕೊಳ್ತಾರೋ ಅಂತ ಮುಂದೆ ಅನ್ಸುತ್ತೆ. ಈ ರೀತಿ ಯೋಚಿಸೋದ್ರಿಂದ ಏನು ಉಪಯೋಗ ಇಲ್ಲ ಅಂತ. ಇದನ್ನ ಸಮಯ ಮೀರೋ ಮುಂಚೆ ನೀನ್ ಅರ್ಥ ಮಾಡ್ಕೊಂಡ್ರೆ ನಿನ್ಗೆ ಯಾವುದೇ ರಿಗ್ರೆಟ್ ಇರಲ್ಲ. ಇನ್ನು ಮೂರನೇದು ಟೇಕ್ ರಿಸ್ಕ್ ತಗೋ. ಈ ಏಜ್ ಅಲ್ಲಿ ನೀನ್ ರಿಸ್ಕ್ ತಗೋ. ಮುಂದೆ ನಿನ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ನ ನೀನೇ ಹೊರಬೇಕು. ಆ ಟೈಮ್ ನಲ್ಲಿ ನಿನ್ನ ಮನಸ್ಸಲ್ಲಿ ಭಯ ಬರಬಾರ್ದು ರಿಸ್ಕ್ ತಗೊಳ್ಳ ಅಥವಾ ಬೇಡ್ವಾ ಅಂತ. ಮ್ಯಾಕ್ಸಿಮಮ್ ಜನರು ತಮ್ಮ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ನ ನೋಡಿ ರಿಸ್ಕ್ ತಗೊಳ್ಳಲ್ಲ. ಆಗ ನೀನ್ ಯಾವ ಜಾಗದಲ್ಲಿ ಇರ್ತೀಯೋ ಜೀವನ ಪೂರ್ತಿ ಅಲ್ಲೇ ಇರ್ತೀಯ. ಆದ್ರೆ ಈಗ ನಿನ್ನ ಹತ್ರ ಟೈಮ್ ಇದೆ, ಅವಕಾಶ ಇದೆ, ರಿಸ್ಕ್ ತಗೋ. ದ ಬಿಗ್ಗೆಸ್ಟ್ ರಿಸ್ಕ್ ಇನ್ ದಿಸ್ ಲೈಫ್ ಈಸ್ ನಾಟ್ ಟೇಕಿಂಗ್ ಎನಿ ರಿಸ್ಕ್ ಅನ್ನೋದ್ನ ಯಾವತ್ತೂ ಮರಿಬೇಡ. ಇನ್ನು ನಂಬರ್ 4 ಟೈಮ್. ಈ ಜಗತ್ತು ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಈ ಟೈಮ್ ಯಾರಿಗೋಸ್ಕರನೂ ನಿಲ್ಲಲ್ಲ. ಈ ಟೈಮ್ ನ ದುಡ್ಡಿಂದ ಕೊಂಡ್ಕೊಳ್ಳೋಕೆ ಆಗಲ್ಲ. ಈ ಟೈಮ್ ನ ಯಾರು ರೆಸ್ಪೆಕ್ಟ್ ಮಾಡ್ತಾರೋ ಅವ್ರು ಮಾತ್ರ ಈ ಜೀವನದಲ್ಲಿ ಗೆಲ್ಲೋಕೆ ಸಾಧ್ಯ. ಈ ಟೈಮ್ ಅನ್ನೋದು ಬಡವನನ್ನ ಶ್ರೀಮಂತ, ಶ್ರೀಮಂತನನ್ನ ಬಡವನನ್ನಾಗ್ಸುತ್ತೆ. ಮೇ ಬಿ ನೀವಿದನ್ನ ಕೇಳಿರ್ತೀರಾ, ಟೈಮ್ ಈಸ್ ಮನಿ. ಬಟ್ ಆ ದುಡ್ಡಿಗಿಂತ ಟೈಮ್ ನ ಬೆಲೆನೇ ಜಾಸ್ತಿ. ಎಷ್ಟೇ ಕೋಟಿ ಇದ್ರೂ ಒಂದು ಸೆಕೆಂಡ್ ಕೂಡ ತಗೊಳ್ಳೋಕ್ಕಾಗಲ್ಲ. ಯಾವ ವ್ಯಕ್ತಿ 1 ಗಂಟೆ ಕೂಡ ಕೆಲಸ ಮಾಡೋಕೆ ರೆಡಿ ಇಲ್ವೋ ಆತನಿಗೆ ಜೀವನದ ಒಂದು ಕ್ಷಣದ ಬೆಲೆನೂ ಕೂಡ ಗೊತ್ತಿರಲ್ಲ. ಟೈಮ್ ಈಸ್ ಯುವರ್ ಇನ್ವೆಸ್ಟ್ಮೆಂಟ್. ನೀನ್ ಈಗ್ಲೂ ಸ್ಟಾರ್ಟ್ ಮಾಡಬಹುದು. ನಿನ್ನ ಕೆರಿಯರ್ ನ ನೀನೇ ಬಿಲ್ಡ್ ಮಾಡ್ಕೊಳ್ಬಹುದು. ಇಲ್ಲಿ ಇಂಪಾಸಿಬಲ್ ಅನ್ನೋದು ಯಾವುದೂ ಇಲ್ಲ. ನಿನ್ನನ್ನ ನೀನು ಪ್ರಶ್ನೆ ಮಾಡ್ಕೋ, ನಿಜಕ್ಕೂ ಅಂದ್ಕೊಂಡಿದ್ದನ್ನ ಮಾಡ್ತಿದ್ಯಾ ಅಂತ. ನಿನ್ಗೂ ಜೀವನದಲ್ಲಿ ಒಂದು ಗುರಿ ಅಂತ ಇದೆ. ಅದು ಡಾಕ್ಟರ್, ಇಂಜಿನಿಯರ್, ಲಾಯರ್, ಬಿಸ್ನೆಸ್ ಮ್ಯಾನ್ ಏನಾದ್ರೂ ಆಗಿರಬಹುದು. ಆದ್ರೆ ಆ ಗುರಿ ಮುಟ್ಟೋಕೆ ಇವತ್ತೇನ್ ಮಾಡ್ತಿದ್ಯಾ? ಒಂದ್ಸತಿ ಪ್ರಶ್ನೆ ಮಾಡ್ಕೋ. ಪ್ರತಿ ದಿನ ಪ್ರತಿ ಕ್ಷಣ ಲಕ್ಷಾಂತರ ಜನ ಕನಸನ್ನ ಕಾಣ್ತಾರೆ. ಆದ್ರೆ ಕೇವಲ 100 ಮಂದಿ ಆ ಕನಸಿಗೋಸ್ಕರ ಕಷ್ಟ ಪಡ್ತಾರೆ. ಕೇವಲ ಬೆರಳೆಣಿಕೆಯಷ್ಟು ಜನ ಅಂದುಕೊಂಡಿದ್ದನ್ನ ಸಾಧಿಸ್ತಾರೆ. ಅದ್ರಲ್ಲಿ ನೀನೇನಾಗ್ಬೇಕು ಡಿಸೈಡ್ ಮಾಡ್ಕೋ.